ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಬೆಂಗಳೂರಿನಲ್ಲಿ ಅನ್ನಭಾಗ್ಯ ಅಕ್ಕಿ ಲಾರಿಗಳ ಸಂಚಾರ ಬಂದ್ ಆಗಿದೆ. ಯಾಕಂದ್ರೆ ಸರ್ಕಾರ ಉಳಿಸಿಕೊಂಡಿರುವಂತಹ ಬಾಕಿ ಹಣವನ್ನ ಕೊಟ್ಟಿಲ್ಲ ಅಂತ ಹೇಳಿ ಅನ್ನಭಾಗ್ಯ ಅಕ್ಕಿ ಲಾರಿಗಳ ಸಂಚಾರವನ್ನ ಬಂದ್ ಮಾಡಲಾಗಿದೆ. ಬರೋಬ್ಬರಿ 250 ಕೋಟಿ ರೂಪಾಯಿ ಹಣವನ್ನ ಬಾಕಿ ಉಳಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ಈ ನಿರ್ಧಾರ. ಇವತ್ತಿನಿಂದ ಅನ್ನಭಾಗ್ಯ ಆಹಾರ ಧಾನ್ಯ ಸಾಗಾಣಿಕೆ ಬಂದ್. ಹಾಗೆಯೇ ಸರ್ಕಾರಕ್ಕೆ 15 ದಿನಗಳ ಗಡುವನ್ನ ಕೊಟ್ಟಿದ್ದಾರೆ ಷಣ್ಮುಗಪ್ಪ. ಚಿಲ್ಲರೆ ಸಾಗಾಣಿಕೆ ಗುತ್ತಿಗೆದಾರ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂತಹ ಷಣ್ಮುಗಪ್ಪ ಯಾವುದೇ ಭರವಸೆಯನ್ನ ಸರ್ಕಾರ ಈಡೇರಿಸಿಲ್ಲ, ಹೀಗಾಗಿ ಈ ರೀತಿಯ ಕ್ರಮವನ್ನು ತೆಗೆದುಕೊಂಡಿದ್ದೇವೆ ಅಂತ ಹೇಳಿ ಅವರು ಸ್ಪಷ್ಟಪಡಿಸಿದ್ದಾರೆ. 3-4 ಸಾವಿರ ಓನರ್ ಕಮ್ ಡ್ರೈವರ್ಗಳು ಸಂಕಷ್ಟದಲ್ಲಿದ್ದಾರೆ. ರಾಜ್ಯ ಸರ್ಕಾರದಿಂದ 250 ಕೋಟಿ ಬಾಕಿ ಹಣ ಬರಬೇಕಿದೆ ಅಂತ ಹೇಳಿ ಷಣ್ಮುಗಪ್ಪ ಅವರು ಮಾತನಾಡಿದ್ದಾರೆ. ಇನ್ನು ಯಶವಂತಪುರದಲ್ಲಿ ನಿಂತಲ್ಲೇ ನಿಂತಿವೆ ಲಾರಿಗಳು. ಸಗಟು ಮಳಿಗೆಗಳ ಮುಂದೆ ಲಾರಿಗಳು ಮುಖಾಮು ಹೂಡಿವೆ. ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಬೇಡಿಕೆಯನ್ನ ಈಡೇರಿಸದೆ ಸರ್ಕಾರ ಕೊಡಬೇಕಾಗಿರುವಂತಹ ಬಾಕಿಯನ್ನ ಕೊಡದೆ ಹೋದ್ರೆ ಈ ಮುಷ್ಕರ ಮುಂದುವರಿಯುತ್ತೆ ಅಂತ ಹೇಳಿ ಅವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಕರ್ನಾಟಕ ರಾಜ್ಯದಲ್ಲಿ ಅನ್ನಭಾಗ್ಯ ಅಕ್ಕಿ ಸಪ್ಲೈ ಮಾಡುವಂತಹ ಲಾರಿ ಮಾಲೀಕರಿಗೆ ಕಳೆದ 5-6 ತಿಂಗಳಿನಿಂದಲೂ ಕೂಡ ರಾಜ್ಯ ಸರ್ಕಾರ ಈಗಾಗಲೇ 250 ಕೋಟಿಯಷ್ಟು ಹಣವನ್ನ ಬಿಡುಗಡೆ ಮಾಡಿಲ್ಲ ಅಂತೇಳಿ ನಿನ್ನೆ ಮಧ್ಯರಾತ್ರಿಯಿಂದಲೇ ಕೂಡ ಲಾರಿ ಮಾಲೀಕರು ಮುಷ್ಕರ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಸದ್ಯ ನಾನೀಗಾಗಲೇ ಈ ಅನ್ನಭಾಗ್ಯ ಅಕ್ಕಿ ಸಪ್ಲೈ ಆಗುವಂಥ ಯಾರ್ಡ್ ಏನಿದೆ, ಯಾರ್ಡ್ನ ಮುಂಭಾಗದಲ್ಲಿದ್ದೀನಿ. ನಾನು ಕೂಡ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಇಲ್ಲಿ APMC ಯಾರ್ಡ್ನ ಒಳಭಾಗದಲ್ಲಿರುವಂತಹ ಏನು ಅನ್ನಭಾಗ್ಯ ಅಕ್ಕಿ ಸಪ್ಲೈ ಆಗುವಂಥ ಗೋಡನ್ಗಳಿದೆ, ಆ ಗೋಡನ್ಗಳಲ್ಲಿರುವಂಥ ಪರಿಸ್ಥಿತಿಯನ್ನು ತೋರಿಸ್ತಾ ಇದ್ದೀನಿ. ಸಾವಿರಾರು ಲಾರಿಗಳು ನಿನ್ನೆ ಮಧ್ಯರಾತ್ರಿಯಿಂದಲೇ ಕೂಡ ಈಗಾಗಲೇ ನಿಂತಲ್ಲೇ ನಿಂತಿರುವಂಥದ್ದು. ಬೆಂಗಳೂರು ಮಾತ್ರವಲ್ಲ, ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಲಾರಿಗಳು ನಿಂತಲ್ಲೇ ನಿಂತಿದೆ. ಇಲ್ಲೂ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಈ ಒಂದು ಲಾರಿಗೆ ಅಕ್ಕಿ ಲೋಡ್ ಆಗಬೇಕಾಗಿತ್ತು, ಆದರೆ ಯಾವುದೇ ಲೋಡ್ಗಳು ಕೂಡ ಸಪ್ಲೈಯನ್ನು ಆಗ್ತಾ ಇಲ್ಲ. ಯಾಕೆ ಅಂತ ಕೇಳಿದ್ರೆ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಬೇಕಾಗಿದ್ದಂತಹ ಹಣವನ್ನು ಬಿಡುಗಡೆ ಮಾಡಿಲ್ಲ. ಹಾಗಾಗಿ ನಾವು ಯಾರು ಕೂಡ ಲಾರಿಯಲ್ಲಿ ಅಕ್ಕಿಯನ್ನು ತೆಗೆದುಕೊಂಡು ಬೇರೆ ಬೇರೆ ಡಿಪೋಗಳಿಗೆ, ಅಂದರೆ ಬೆಂಗಳೂರಿನಲ್ಲಿ ಆಗಿರ್ಬೋದು, ಬೇರೆ ಬೇರೆ ಜಿಲ್ಲೆಗಳಲ್ಲಿರುವಂತಹ ಸೊಸೈಟಿ ಡಿಪೋಗಳಿಗೆ ಶಿಫ್ಟನ್ನು ಮಾಡೋದಿಲ್ಲ ಅನ್ನುವಂಥ ಒಂದು ಪಟ್ಟನ್ನು ಕೂಡ ಹಿಡಿದಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ಕರ್ನಾಟಕ ರಾಜ್ಯ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರಾಗಿರುವಂತಹ ಷಣ್ಮುಗಪ್ಪನವರು ಈಗಾಗಲೇ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ನಮಗೆ ಬಾಕಿ ಬಿಡುಗಡೆ ಮಾಡಬೇಕಾಗಿರುವಂಥ 250 ಕೋಟಿಯಷ್ಟು ಹಣವನ್ನು ಬಿಡುಗಡೆ ಮಾಡಬೇಕು. ಇದರಿಂದ ನಾವು ನಮ್ಮಲ್ಲಿ ಕೆಲಸ ಮಾಡುವಂಥ ಡ್ರೈವರ್ಗಳಾಗಿರ್ಬೋದು, ಹಮಾಲಿಗಳಾಗಿರ್ಬೋದು, ಕ್ಲೀನರ್ಗಳಿಗೆ ಕಳೆದ 3-4 ತಿಂಗಳುಗಳಿಂದಲೂ ಕೂಡ ಸಂಬಳವನ್ನು ಕೊಡ್ಲಿಕ್ಕೆ ಆಗಿಲ್ಲ. ಒಂದು, ಎರಡನೇದು ಅವರಿಗೆ EMI ಕೂಡ ಕಟ್ಟಕ್ಕಾಗ್ತಿಲ್ಲ. ಲಾರಿಗಳನ್ನು ತೆಗೆದುಕೊಂಡಿರ್ತೀವಿ ಫೈನಾನ್ಸಿಯರ್ ಮೂಲಕ, ಬ್ಯಾಂಕಿನ ಮೂಲಕ EMI ಕಟ್ಟಕ್ಕಾಗ್ತಿಲ್ಲ. ಸಾಕಷ್ಟು ಸಂಕಷ್ಟವನ್ನು ಎದುರಿಸ್ತಾ ಇದ್ದೀವಿ. ಮತ್ತೆ ಈ ಟೆಂಡರ್ನ ಪಡ್ಕೊಳ್ಬೇಕಾದಂಥ ಸಂದರ್ಭದಲ್ಲಿ ಗ್ಯಾರಂಟಿಯಾಗಿ ಒಂದು 4-5 ಲಕ್ಷ ರೂಪಾಯಿಯನ್ನು ಕೊಟ್ಟಿರ್ತೀವಿ ಪ್ರತಿಯೊಬ್ಬ ಲಾರಿ ಮಾಲೀಕರ ಕೂಡ. ಅಂದರೆ ರಾಜ್ಯಾದ್ಯಂತ ಸುಮಾರು 4,000-5 ಸಾವಿರ ಲಾರಿ ಮಾಲೀಕರು ಈ ಅನ್ನಭಾಗ್ಯದ ಅಕ್ಕಿಯನ್ನು ಸಪ್ಲೈ ಮಾಡ್ತಾರೆ. ಆದರೆ ಅವರು ಕೊಟ್ಟಿರುವಂತಹ ಡೆಪಾಸಿಟ್, ಸೆಕ್ಯೂರಿಟಿ ಡೆಪಾಸಿಟ್ ಹಣವನ್ನು ಕೂಡ ಆಹಾರ ಇಲಾಖೆ ಕೊಡ್ತಾ ಇಲ್ಲ. ಇದರಿಂದ ಸಾಕಷ್ಟು ಸಂಕಷ್ಟವನ್ನು ಎದುರಿಸ್ತಾ ಇದ್ದೀವಿ. ಕೂಡಲೇ ನಮಗೆ ಕೊಡಬೇಕಾದಂತಹ ಹಣವನ್ನು ಬಿಡುಗಡೆ ಮಾಡಬೇಕು ಅನ್ನೋಂಥ ಒಂದು ಪಟ್ಟು ಹಿಡಿದಿರುವಂಥದ್ದು. ಆ ನಿಟ್ಟಿನಲ್ಲಿ ಯಾವುದೇ ವಾಹನಗಳು ಕೂಡ ಅನ್ನಭಾಗ್ಯದ ಅಕ್ಕಿಯನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಮುಂದಾಗಿಲ್ಲ. ನಿಂತಲ್ಲೇ ಈ ಒಂದು ಅಕ್ಕಿ ತೆಗೆದುಕೊಂಡು ಹೋಗುವಂಥ ವಾಹನಗಳು ನಿಂತಿರುವಂಥದ್ದು. ಪ್ರಮುಖವಾಗಿ ಈ ಅನ್ನಭಾಗ್ಯದ ಅಕ್ಕಿಯನ್ನು ಸಪ್ಲೈ ಮಾಡುವಂತಹ ಮತ್ತೆ ಲೋಡು ಮತ್ತೆ ಅನ್ಲೋಡ್ ಮಾಡುವಂತಹ ಹಮಾಲಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಸಾಕಷ್ಟು ಜನ ಹಮಾಲಿಗಳು, ಅಂದರೆ ಸಾವಿರಾರು ಟನ್ಗಳಷ್ಟು ಏನು ಅಕ್ಕಿಯನ್ನು ಲೋಡು ಅನ್ಲೋಡಿಂಗ್ ಮಾಡ್ತಾರೆ, ಅವರೆಲ್ಲ ಹಮಾಲಿಗಳಿಗೂ ಲಾರಿ ಮಾಲೀಕರು ಸಂಬಳವನ್ನು ಕೊಡ್ತಾ ಇಲ್ಲ. ಎಷ್ಟು ದಿನದ್ದು, ಏನು 1 ದಿನದ್ದೋ 2 ದಿನದ್ದೋ 1 ವಾರದ್ದೋ 1 ತಿಂಗಳದ್ದು ಅಲ್ಲ, ಸುಮಾರು 2-3 ತಿಂಗಳಿನಿಂದ ನಮಗೆ ಹಮಾಲಿಗಳು ನಾವು ಮಾಡಿರುವಂಥ ಕೆಲಸಕ್ಕೆ ನಮ್ಗೆ ಯಾರು ಕೂಡ ಇನ್ನು ಸಂಬಳವನ್ನೇ ಕೊಟ್ಟಿಲ್ಲ ಅನ್ನುವಂಥ ಒಂದು ಅಸಮಾಧಾನ, ನೋವನ್ನು ಕೂಡ ತೋಡ್ಕೊಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗಣೇಶ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH